ಕೆಲವೊಂದು ತಂದೆ ತಾಯಿಗಳ ಕೇರ್ಲೆಸ್ ತಂದಿಂದ ಇವತ್ತು 8 ಜನ ಮಕ್ಕಳು ಬಲಿಯಾಗಿದ್ದಾರೆ. ಅದು ಯಾರಿಗೂ ಹೇಳ್ದೆ ಕೇಳದೆ ಕಾರ್ ತೊಗೊಂಡೋಗಿ ಆಕ್ಸಿಡೆಂಟ್ ಮಾಡಿ ಸತ್ತೋಗಿದ್ದಾರೆ 7 ಜನ. ಅದರಲ್ಲಿ 7 ಜನದ ಬಿಟ್ಬಿಡಿ, ಅಮಾಯಕ ಒಬ್ಬ ಅವನೇನೂ ಮಾಡದೇ ಇರೋ ತಪ್ಪಿಗೆ ಅವನು ಇವತ್ತು ಬಲಿಯಾಗಿದ್ದಾನೆ. ಇದಕ್ಕೆಲ್ಲ ಯಾರು ಕಾರಣ? ಅವ್ರ ತಂದೆ ತಾಯಿ ಕಾರಣ ಅಂತ ಹೇಳೋಣ, ಅವ್ರ ಮಕ್ಕಳು ಕಾರಣ ಅಂತ ಹೇಳೋಣ, ಅವ್ರು ಬೆಳೆಸಿದ ರೀತಿ ಕಾರಣ ಅಂತ ಹೇಳೋಣ, ಏನು ಹೇಳ್ಬೋದು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬಟ್ ತುಂಬ ನೋವಾಗುತ್ತೆ. ಆ ತಾಯಿ ಸಂಕಟ, ಆ ನನ್ನ ಮಗ ಇಲ್ಲ ಅನ್ನೋದನ್ನು ತಡ್ಕೊಳಕ್ಕಾಗದೆ ಅಳ್ತಿರೋ ರೀತಿ ನೋಡಿದರೆ ತುಂಬಾ ಹಿಂಸೆ ಅಂತ ಅನಿಸುತ್ತೆ. ಅದು 16ರಿಂದ 18 ವಯಸ್ಸಿನ ಮಕ್ಕಳು, ಇನ್ನೂ ಮೀಸೆ ಚಿಗುರದ ವಯಸ್ಸಲ್ಲಿ ಇವ್ರಿಗೆ ಯಾಕೆ ಬೇಕಾಗಿತ್ತು ಈ ರೀತಿ ಸಾವನ್ನಪ್ಪೋದು ಅಂತ ಹೇಳ್ಬೋದು. ಎಷ್ಟೋ ತಂದೆ ತಾಯಿಗಳು ಏನೋ ತಪ್ಪು ಮಾಡ್ತಾರೆ, ಎಲ್ಲಿ ತಪ್ಪು ಮಾಡ್ತಾರೆ ಅಂತಂದರೆ, ನನಗೆ ಸಿಗದೇ ಇರೋ ಖುಷಿ, ನನಗೆ ಸಿಗದೇ ಇರೋ ಆರಾಮು, ಒಂಥರ ಲಕ್ಸುರಿ ಲೈಫು ನನ್ನ ಮಕ್ಳಿಗೆ ಸಿಗಬೇಕು, ಅವ್ರಿಗೇನೋ ಕಷ್ಟ, ನಾನು ಕಷ್ಟಪಟ್ಟಿದ್ದೀನಿ, ಅವ್ರಿಗೆ ಕಷ್ಟ ಏನೂ ಗೊತ್ತಾಗಬಾರ್ದು, ಹಂಗೆ ಬೆಳೆಸ್ತೀನಿ ಅಂತ ಹೋಗ್ತಿರಲ್ಲ, ಅಲ್ಲೇ ತಪ್ಪಾಗ್ತೀರಾ. ಇವತ್ತು ನಿಮ್ಮ ಮಕ್ಕಳನ್ನ ಕಳ್ಕೊಂಡು ಇವತ್ತು ನರಕ ಅನುಭವಿಸ್ತಿದ್ದೀರಲ್ಲ, ಇದಕ್ಕೆ ಯಾರು ಕಾರಣ? ನಿಮ್ಮ ಮಕ್ಕಳು ಕಾರಣ ಆಗಿರಲ್ಲ, ನೀವೇ ಕಾರಣ. ಎಲ್ಲದಕ್ಕೂ ಏನೇ ಒಂದು ಸಣ್ಣ ಪುಟ್ಟದಕ್ಕೂ ಹಠ ಮಾಡಿದ್ರೆ, ಸಣ್ಣ ವಯಸ್ಸಿಂದನೂ ಅವ್ರಿಗೆ ಕಷ್ಟ ಅಂತ ಏನು ಅಂತ ಗೊತ್ತಾ ನಿಮಗೆ? ಯಾರಾದರೂ ಹೇಳ್ಕೊಟ್ಟಿದ್ದೀರಾ ಕಷ್ಟ ಅಂತ? ಇದಕ್ಕೆಲ್ಲ ಆಮೇಲೆ ಬರ್ತೀನಿ, ಫಸ್ಟ್ ವಿಷಯ ಹೇಳೋಣ. 7 ಜನ ಮಕ್ಕಳು ಇನ್ನೂ ಓದ್ತಾ ಇದ್ದಾರೆ. 16ರಿಂದ 18 ವಯಸ್ಸಿನ ಮಕ್ಕಳು ಒಂದು ಎಲ್ಲೋ ಟ್ರಿಪ್ ಹೋಗೋಣ ಅಂತ ಮಾತಾಡ್ಕೊತಾರೆ. ಮನೇಲಿ ಯಾರಿಗೂ ಹೇಳ್ದಂಗೆ ಅಂತ ವಿಷಯ ಬರ್ತಿದೆ. ಅದು ಹೆಂಗೆ ಎಲ್ಲ ಪೇರೆಂಟ್ಸ್ಗೂ ಯಾರು ಹೇಳ್ದಂಗೆ ಅದು ಹೆಂಗೆ ಹೋಗ್ತಾರೆ ಮಕ್ಕಳು ಅನ್ನೋದು ನಮ್ಮ ಕ್ವಶನ್ ಆಗಿದೆ. ಅವ್ರ ಮಾವನ ಮನೆಗೆ ಹೋಗಿ XUV700, ಒಬ್ಬ ಯುವಕ, ಅವನ ಹೆಸರು ಇನ್ನೂ ಕ್ಲಾರಿಟಿಯಾಗಿ ನಮ್ಗೆ ಗೊತ್ತಿಲ್ಲ, XUV700 ಗಾಡಿನ ಅವ್ರ ಮಾವಂಗೂ ಹೇಳ್ದೇ ಕೀ ತೊಗೊಂಡು ಇವರು 7 ಜನ ಹೊರಡ್ತಾರೆ ಹುಡುಗರು. ಹೊರಟಾದ್ಮೇಲೆ ಸ್ಪೀಡ್ ಡ್ರೈವು, ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಅದರಲ್ಲಿ ನಾನು ಇಷ್ಟು ಸ್ಪೀಡ್ ಹೋಗ್ತಿದ್ದೀನಿ, ಈ ಸ್ಪೀಡಲ್ಲಿ ನಾನು ಗಾಡಿ ಓಡಿಸ್ತಿದ್ದೀನಿ ಅಂತ ಫುಲ್ ಅಪ್ಡೇಟ್ಗಳು ಹಾಕ್ಕೊಂಡು ಫುಲ್ಲು ಸ್ಪೀಡಲ್ಲಿ ಹೆವಿ ಹೊಸಕೋಟೆಯಲ್ಲಿ ಹೈ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ. ಒಬ್ಬ ಅಮಾಯಕ ನೈಟ್ ಶಿಫ್ಟ್ ಮುಗಿಸ್ಕೊಂಡಿದ್ದಾನೆ, ಅವ್ರ ಅಮ್ಮಂಗೆ ಅವನೇ ಆಧಾರ. ಗಗನನ ಯುವಕ ಇವತ್ತು ಏನು ಅವನದೇನು ತಪ್ಪಿಲ್ಲದ ಈ ಊರುಗಳ ಶೋಕಿಗಳಿಗೆ, ಈ 7 ಜನ ಶೋಕಿಗಳಿಗೆ ಒಬ್ಬ ಅಮಾಯಕ ಬಲಿಯಾಗಿದ್ದಾನೆ. ಮಾಹಿತಿ ಪ್ರಕಾರ ಅವ್ರ ಅಮ್ಮಂಗೆ ಕಾಣಲ್ಲ, ಗಗನ್ನೇ ಅವ್ರ ಮನೆಗೆ ಆಧಾರ ಸ್ತಂಭ. ಆ ತಾಯಿಗೆ ಆ ಮಗನೇ ಎಲ್ಲ ಥರದ ಜೀವ ಅಂತ ಹೇಳ್ಬೋದು. ಆ ಮಗನ ಇವತ್ತು ಆ ತಾಯಿ ಕಳ್ಕೊಂಡಿದ್ದಾರೆ. ಏನು ಮಾಡಬೇಕು ಆ ತಾಯಿ? ಇವ್ರುಗಳ ಶೋಕಿಗಳಿಗೆ ಇವತ್ತು ಗಗನ್ ಅಂತ ಹುಡುಗ ಇಲ್ಲ, 26 ವಯಸ್ಸಿನ ಗಗನ್ ಇವತ್ತು ಇಲ್ಲ, ಸಾವನ್ನಪ್ಪಿದ್ದಾರೆ. ಇದಕ್ಕೆ ಕಾರಣ ಆಗಿರೋ ಈ ಹುಡುಗರು ಕೂಡ ಇಲ್ಲ. ಈ ಥರ ಬೆಳೆಸಿದ್ದು ತಪ್ಪ? ಈ ಥರ ಬೆಳೆಯೋದಕ್ಕೆ ಕಾರಣ ಮಾಡಿಕೊಟ್ಟವ್ರು ತಪ್ಪ? ತಂದೆ ತಾಯಿಗಳು ಎಲ್ಲಿ ತಪ್ಪಾಗ್ತಾರೆ ಅಂತಂದರೆ, ಮನೆಯಲ್ಲಿ ಏನು ನಡೆಯುತ್ತೆ ಕಷ್ಟ ಸುಖ, ಮಕ್ಕಳನ್ನ ದೂರ ಇಡಬೇಕು, ಏನೇ ಕಷ್ಟ ಇದ್ರೂ ನಾವು ಅನುಭವಿಸ್ತೀವಿ. ಯಾಕೆ ನಿಮ್ಗೆ ಯಾಕೆ ಆ ಕರ್ಮ? ಮಕ್ಳಿಗೆ ಗೊತ್ತಾಗಲಿ ಬಿಡಿ. ಒಂದೊಂದು ರೂಪಾಯಿಗೂ ಬೆಲೆ ಇದೆ ಅಂತ ಯಾವತ್ತಾರು ಹೇಳಿ ಬೆಳೆಸಿದ್ದೀರಾ ನಿಮ್ಮ ಮಕ್ಕಳನ್ನ? 1 kg ಅಕ್ಕಿಗೆ ಎಷ್ಟು ಬೆಲೆ ಅಂತ ನಿಮ್ಮ ಮನೆ ಮಕ್ಕಳುಗಳಿಗೆ ಗೊತ್ತಿದೆಯಾ? ನೀವು ಮಾಡ್ತಿರೋ ಒಂದು ತಿಂಗಳ ಜೀವನದಲ್ಲಿ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ನಿಮ್ಮ ಮಕ್ಕಳಿಗೆ ಗೊತ್ತಿದೆಯಾ? ಏನೂ ಗೊತ್ತಾಗ್ದಂಗೆ ಬೆಳಿಬೇಕು. ನಾವು ಕಷ್ಟಪಟ್ಟಿದ್ದೀವಿ, ನಮ್ಮ ಮಕ್ಕಳಿಗೆ ಏನೂ ಕಷ್ಟ ಗೊತ್ತಾಗಬಾರ್ದು. ಇವತ್ತು ಯಾರು ಅವ್ರು ಕಷ್ಟಪಟ್ರ, ನೀವು ಕಷ್ಟಪಟ್ರ? ನನ್ನ ಕ್ವಶನ್, ಯಾರು ಕಷ್ಟಪಟ್ಟಿದ್ದು? ಮತ್ತು ಇವತ್ತು ಸಾಯೋ ಪರಿಸ್ಥಿತಿನ ನೀವೇ ಮಾಡಿಟ್ಟಿದ್ದೀರಾ ನಿಮ್ಮ ಮಕ್ಕಳಿಗೆ. ಎಲ್ಲರೂ ಹೇಳ್ತಾರೆ ದುಡ್ಡಿನ ಮದ, ಅಹಂಕಾರದಲ್ಲಿ ಇವತ್ತು ಈ ಹುಡುಗರು ಈ ಥರ ಆದರು ಅಂತ ಬರ್ತಿದೆ ಟಾಪಿಕ್ಕು. ಇದಕ್ಕೆಲ್ಲ ಯಾರು ಕಾರಣ? ಅಪ್ಪ ಅಮ್ಮದಿರ ನೀವು ಒಂದು ಸ್ವಲ್ಪ ಎಚ್ಚೆತ್ಕೊಳ್ಳಿ. ಸಣ್ಣ ಮಕ್ಕಳನ್ನ ಬೆಳೆಸ್ತಿರ್ತೀರಲ್ಲ, ಅವ್ರಿಗೊಂದು ಮೆಸೇಜ್ ಕೊಡ್ತೀನಿ ಕೇಳಿ. ನೀನು ತಿಂತಿರೋ ಅನ್ನಕ್ಕೆ ಇವತ್ತು ಇಷ್ಟು ದುಡ್ಡು, ನೀನು ಕುಡಿತಿರೋ ನೀರಿಗೆ ಇಷ್ಟು ದುಡ್ಡು ಅಂತ ಹೇಳಿ ಬೆಳೆಸಿ. 1 ರೂಪಾಯಿಗೂ ಕಷ್ಟ ಇದೆ ದುಡಿಯೋದು ಅಂತ ಹೇಳಿ ತಿಳಿಸಿ ಬೆಳೆಸಿ. ಆವಾಗ ಎಲ್ಲದಕ್ಕೂ ವ್ಯಾಲ್ಯೂ ಇರುತ್ತೆ. ಇನ್ನೂ 15 ವರ್ಷ ದಾಟಿರಲ್ಲ, ಆಗಲೇ ಗಾಡಿ ಕೊಡ್ತೀರಾ, ಗಾಡಿ ಕಲಿಸ್ತೀರಾ. ಅಯ್ಯೋ ನನ್ನ ಮಗ ಫುಲ್ಲು ಎಲ್ಲರ್ಕಿಂತ ಮುಂದೆ ಇದ್ದಾನೆ, ಅಯ್ಯೋ ನನ್ನ ಮಗ ಕಾರ್ ಕಲ್ತ್ಬಿಟ್ಟ, ಗಾಡಿ ಕಲ್ತ್ಬಿಟ್ಟ. ಯಾಕೆ ನಿಮ್ಗೆ ಹುಚ್ಚು? ಓದೋದ್ರಲ್ಲಿ ಮಾತ್ರ ಅಲ್ಲ, ಒಂದು ಒಳ್ಳೆ ಸ್ಕೂಲಲ್ಲಿ ಹಾಕಿದ್ದೀನಿ, ಐಫೈ ಸ್ಕೂಲಲ್ಲಿ ಬೆಳೀತಾ ಇದ್ದಾರೆ, ಓದ್ತಿದ್ದಾರೆ, ಅದೆಲ್ಲ ಕಳಿಸೋದು. ಬೀದಿನಲ್ಲಿ ಕೂತ್ಕೊಂಡು ಕಷ್ಟಪಡ್ತಿರ್ತಾರಲ್ಲ, ವ್ಯವಸಾಯ ಮಾಡ್ತಾರಲ್ಲ, ಅವ್ರ ಕತೆ ತೋರಿಸಿ. ಒಂದೊಂದು ಅಂಗಡಿಗೆ ಮುಂಗಟ್ಟಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾರಲ್ಲ, ಅವ್ರ ಕಷ್ಟ ಏನು, ಅವ್ರ ದಿನಚರಿ ಏನು ಅಂತ ತೋರಿಸಿ. ಇದನ್ನು ಬಿಡ್ತೀರಾ? ಫುಲ್ಲು ಸ್ಟ್ಯಾಂಡರ್ಡ್ ಅಂತ ಬೆಳೆಸ್ತೀರಾ? 15-16 ವರ್ಷದ ಮಕ್ಕಳು ಯಾರಿಗೂ ಹೇಳ್ದಂಗೆ ಕಾರ್ ತೊಗೊಂಡು ಹೋಗ್ತಾರೆ ಅಂದರೆ
ನೀವು ಪೇರೆಂಟ್ಸ್ಗಳು ಇನ್ಯಾವ ಮಟ್ಟಿಗೆ ತಲೆನ ಎಲ್ಲಿಟ್ಕೊಂಡಿದ್ದೀರಾ, ಯಾವ ರೀತಿ ಇಟ್ಕೊಂಡು ಇವತ್ತು ನೀವು ನೋವಲ್ಲಿದ್ದೀರಾ, ನಮಗೆ ಮಾತಾಡೋಕ್ಕೆ ಹಿಂಸೆ ಆಗ್ತಿದೆ, ಈ ನೋವು ಇನ್ನೊಬ್ರಿಗೆ ಬರಬಾರ್ದು ಅಂದರೆ ನಾವು ಮಾತಾಡಬೇಕಾಗುತ್ತೆ. ಬೆಳೆಸೋವಂಥ ಮಕ್ಕಳ ಮೇಲೆ ಇಷ್ಟೊಂದು ಪರಿಣಾಮ ಬೀಳುತ್ತೆ ಅಂದರೆ ಅಂಥ ಖುಷಿ ನೆಮ್ಮದಿ ಜೀವನ ನೀವು ಅವ್ರಿಗೆ ಯಾಕೆ ಮಾಡಿಕೊಡ್ತೀರಿ? ಕಷ್ಟ ತೋರಿಸ್ರಿ ಫಸ್ಟು. ತುಂಬಾ ಬೇಜಾರಾಗುತ್ತೆ. ಆ 7 ಜನ ಹಸು ನುಗ್ಗಿದ್ದಾರೆ ಅಂತ ವ್ಯಥೆ ಪಡೋದ, ಇಲ್ಲ ಆ ಗಗನ್ ಏನೂ ತಪ್ಪಿಲ್ಲ, ಏನೂ ಅರಿವಿಲ್ಲ, ಗಾಡಿ ಚಿದ್ರೆ ಎದ್ದೋಗಿದೆ, ಆ ಗಾಡಿ ನೋಡೋಕ್ಕಾಗ್ತಾಯಿಲ್ಲ, ಆ ರೀತಿ ಆಗೋಗಿದೆ ಆ ಗಾಡಿ. ಆ ಗಗನ್ ಏನು ಮಾಡಿದ ಪಾಪ, ಅವರಮ್ಮ ಹೆಂಗೆ ತಡ್ಕೊತಾರೆ? ಒಂದೊಂದು ತಾಯಿ ಸಂಕಟ, ಕರುಳಿನ ಸಂಕಟ ನೋಡೋರು ಇವತ್ತು ಗತಿ ಇಲ್ಲ. ಇವತ್ತು ತಂದೆ ತಾಯಿಗಳಿಗೆ ಇದಕ್ಕಿಂತ ದೊಡ್ಡ ನೋವು ಪ್ರಪಂಚದಲ್ಲಿ ಇನ್ಯಾವುದೂ ಇರೋದಿಲ್ಲ. ದಯವಿಟ್ಟು ಈ ವಯಸ್ಸಿನ ಹುಡುಗರಿಗೆ ಒಂದು ಕಿವಿ ಮಾತು ಏನು ಅಂದರೆ, ತಾಳ್ಮೆಯಿಂದ ಹೋಗಿ, ನಿಮ್ಮ ಶೋಕಿಯಿಂದ ಬೇರೆಯವ್ರಿಗೂ ತೊಂದರೆ ಆಗಬಾರ್ದು, ನಿಮಗೂ ತೊಂದರೆ ಆಗಬಾರ್ದು, ಆ ಥರ ಬಾಳಿ. ಈ ಥರ ಸಮಸ್ಯೆಗಳಾದಾಗ ಯಾರೂ ಬರಲ್ಲ ನಿಮ್ಮ ಕುಟುಂಬ ನೋಡೋದಕ್ಕೆ. ಅವರ ಸಂಕಟ ಆ ದೇವ್ರಿಗೂ ಕೆಲಸಲ್ಲ, ಅಷ್ಟರ ಮಟ್ಟಿಗಿರುತ್ತೆ ಆ ನೋವು. ಇದನ್ನು ಅರ್ಥ ಮಾಡ್ಕೊಳ್ದೆ ಇಷ್ಟೆಲ್ಲ ಪರಿಸ್ಥಿತಿ, ಎಷ್ಟೊಂದು ಜನ ರ್ಯಾಶ್ ಡ್ರೈವಿಂಗ್ ಅಂದರೆ ಅದೇ ಒಂಥರ ಹುಚ್ಚು. ಇವಾಗಿನ ಟೀನೇಜರ್ಸ್ಗಳು ಗಾಡಿ ಓಡಿಸೋದು ನೋಡಬೇಕು ಯಾವ ಲೆವೆಲಿಗೆ ಇರುತ್ತೆ ಅಂತಂದರೆ ಸ್ಪೀಡು. ಈ ಥರ ಎಷ್ಟು ಯುವಕರು ಅಂದರೆ ಇವ್ರದ್ದು ಅತಿ ಚಿಕ್ಕ ವಯಸ್ಸೆಲ್ಲ ಹೆಂಗಾಗಿದೆ, ಯುವಕರಂತೂ ಕೇಳೋದೇ ಬೇಡ, ಅಷ್ಟು ಜನ ಸತ್ತೋಗಿದ್ದಾರೆ. ದಯವಿಟ್ಟು ಎಲ್ಲ ಅಪ್ಪ ಅಮ್ಮಂದಿರ ಮಕ್ಕಳಿಗೆ ಆದಷ್ಟು ಗಾಡಿಗಳನ್ನ ಕೊಡಬೇಡಿ. ಅವ್ರು ಏನೇ ಹೇಳಿದ್ರು ಅವ್ರ ಮಾತುಗಳನ್ನ ಕೇಳಬೇಡಿ. ಎಷ್ಟು ಆಗುತ್ತೋ ಅಷ್ಟು ಕಷ್ಟ ತೋರಿಸಿ, ನಿಮ್ಮ ಮನೇಲಿ ನಡೆಯುತ್ತಿರೋ ಒಂದೊಂದಕ್ಕೂ ವ್ಯಾಲ್ಯೂ ಇದೆ ಅಂತ ತೋರಿಸಿ, ಆವಾಗಷ್ಟೇ ಈ ಮಕ್ಕಳು ಒಂದು ದಾರಿಗೆ ಬರ್ತಾರೆ. ಈ ರೀತಿ ಯಾರಿಗೂ ಆಗದೇ ಇರಲಿ. ಆ ಮಕ್ಕಳು ಏನು ಕಳ್ಕೊಂಡಿದ್ದಾರೆ, ಆ ತಂದೆ ತಾಯಿಗಳಿಗೆ ಇದನ್ನು ಜೀರ್ಣಿಸ್ಕೊಳೋ ಶಕ್ತಿ ಕೊಡಲಿ ಆ ಭಗವಂತ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಷ್ಟಾಗುತ್ತೆ ಅಷ್ಟು ಹುಷಾರಾಗಿರಿ ಅಂತ ಹೇಳ್ತಾ ನಮಸ್ಕಾರ.